ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನೋಡಿ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಯ ರಾಶಿ ಚಕ್ರದ ಮೂರನೇ ಚಿಹ್ನೆಯಾಗಿದ್ದು, ಇವರು ಬುದ್ಧಿವಂತರು, ಬಹುಮುಖಿ, ಸಾಮಾಜಿಕ ಮತ್ತು ಉತ್ಸಾಹಭರಿತ ಸ್ವಭಾವದವರು ಆಗಿರ್ತಾರೆ ವೀಕ್ಷಕರೇ. ಈ ತಿಂಗಳ 20ರ ನಂತರ, ಅಂದರೆ ಫೆಬ್ರವರಿ 20ರ ನಂತರ ಮಿಥುನ ರಾಶಿಯವರಿಗೆ ತಾವು ಕಷ್ಟಪಟ್ಟಂತಹ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನೋಂಥದ್ದು ಖಂಡಿತವಾಗಲೂ ಈ ತಿಂಗಳಲ್ಲಿ ಅವರಿಗೆ ಸಿಗುವಂಥ ಚಾನ್ಸಸ್ 100ಕ್ಕೆ 100 ಭಾಗ ಇದೆ. ಮೇಲಾಧಿಕಾರಿಗಳ ಒಂದು ಬೆಂಬಲ ಇರ್ತದೆ. ಕೆಲಸದಲ್ಲಿನ ಒಂದು ಏಕಾಗ್ರತೆಯಿಂದ ಹೊಸ ಯೋಜನೆಗಳನ್ನು ಅವರು ಕೈಗೆತ್ತಿಕೊಳ್ಳುವಂತಹ ಒಂದು ಚಾನ್ಸಸ್ ಅವರಿಗೆ ತುಂಬಾ ಅಂದರೆ ತುಂಬ ಇರ್ತದೆ ವೀಕ್ಷಕರೇ. ನೋಡಿ, ಮಿಥುನ ರಾಶಿಯವರು ಬುದ್ಧಿವಂತರಾಗಿರ್ತಾರೆ, ಬಹುಮುಖಿ ಗುಣದವರಾಗಿರ್ತಾರೆ. ಅವರು ಸಾಮಾಜಿಕ ಮತ್ತು ಉತ್ಸಾಹಭರಿತವಾದಂತಹ ಒಂದು ಸ್ವಭಾವ ಅವರಲ್ಲಿ ವಿಶೇಷವಾಗಿ ಇರ್ತದೆ. ಹೊಂದಿಕೊಳ್ಳುವಂತಹ ಗುಣ ಅವರಲ್ಲಿ ಜಾಸ್ತಿ. ಮಿಥುನ ರಾಶಿಯವರಿಗೆ ಹೊಂದಿಕೊಳ್ಳುವಂತಹ ಗುಣ ಅವರಲ್ಲಿ ಜಾಸ್ತಿ ಇರ್ತದೆ. 20ರ ನಂತರ, ಅಂದರೆ ಫೆಬ್ರವರಿ 20ರ ನಂತರ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಹಠಾತ್ ಧನ ಲಾಭ ಆಗುವಂತಹ ಒಂದು ಸಾಧ್ಯತೆ ತುಂಬ ಅಂದರೆ ತುಂಬಾ ಇರ್ತದೆ ವೀಕ್ಷಕರೇ. 2026 ಫೆಬ್ರವರಿ 20ರ ನಂತರ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆಗಳನ್ನು ನೀವು ಎದುರು ನೋಡುವಂತಹ ಒಂದು ಚಾನ್ಸಸ್ ನಿಮಗೆ ಇರುತ್ತೆ. ಇವರಿಗೆ ಹಸಿರು ಮತ್ತು ಹಳದಿ ಹಾಗೆ ಕಿತ್ತಳೆ ಬಣ್ಣಗಳು ತುಂಬ ಅಂದರೆ ಪ್ರಭಾವ ಬೀರ್ತದೆ. ಹಾಗೆ ಮಿಥುನ ರಾಶಿಯವರಿಗೆ ಬುಧ ಗ್ರಹವು ತುಂಬ ಪ್ರಭಾವವನ್ನು ಬೀರ್ತದೆ. ಮಿಥುನ ರಾಶಿಯವರು ನೋಡಿ, ಚುರುಕು ಬುದ್ಧಿಯವರು. ನೀವು ತಾಳ್ಮೆಯಿಂದ ಜೀವನದ ಸಂಕೀರ್ಣತೆಗಳನ್ನು ನೀವು ನಿಭಾಯಿಸಲಿಕ್ಕೆ ನೀವು ಒಲವನ್ನು ನೀವು ತೋರಿಸ್ತೀರಿ. ಅಂದರೆ ಎಷ್ಟು ನೀವು ತಾಳ್ಮೆಯಿಂದ ಕೆಲಸವನ್ನು ಮಾಡ್ತೀರಿ, ಎಷ್ಟು ತಾಳ್ಮೆಯಿಂದ ನೀವು ಕಾಯ್ತೀರಾ, ಅಷ್ಟು ನಿಮಗೆ ನಿಮ್ಮ ಜೀವನದ ಸಂಕೀರ್ಣತೆ, ಅಂದರೆ ನಿಮ್ಮ ಜೀವನದಲ್ಲಿ ಏನಿದವರೆಗೂ ಬಂದಿರೋಂತಹ ಒಂದು ಸಮಸ್ಯೆಗಳೇನಿದೆ ಅವನ್ನೆಲ್ಲವನ್ನು ಕೂಡ ನೀವು ತಾಳ್ಮೆಯಿಂದ ನಿಭಾಯಿಸಲಿಕ್ಕೆ ನೀವು ಒಲವನ್ನು ತೋರಿಸುವಂತಹ ಒಂದು ತಿಂಗಳು ಫೆಬ್ರವರಿಲಿ ಆಗಿರ್ತದೆ. ನೋಡಿ, ನೀವು ಬಹುತೇಕ ಎಲ್ಲರೊಂದಿಗೂ ನೀವು ಸಂಪರ್ಕವನ್ನು ಸಾಧನೆ ಮಾಡುವಂತಹ ಒಂದು ಸಂಭಾಷಣವಾದಿ ಮತ್ತು ಕುತೂಹಲಕಾರಿ ಸ್ವಭಾವವು ನಿಮ್ಮನ್ನು ವೇಗವಾಗಿ ನಿಮ್ಮ ಒಂದು ಎತ್ತರದ ಒಂದು ಮಟ್ಟವನ್ನು ನಿಮಗೆ ತಲುಪಲಿಕ್ಕೆ ನಿಮಗೆ ಸಹಾಯ ಮಾಡ್ತದೆ. ಯಾವಾಗಲೂ ನಿಮ್ಮ ಕೌಶಲ್ಯ ಮತ್ತು ಜ್ಞಾನವನ್ನು ಪಡೆಯಲು ನೀವು ಉತ್ಸುಕರಾಗಿರ್ತೀರಿ. ನೀವು ಅಂದರೆ ನಿಮ್ಮ ಮೆಂಟಲಿ ಕೌಶಲ್ಯ, ನಿಮ್ಮಲ್ಲಿರೋಂಥ ಒಂದು ಸ್ಕಿಲ್ ಮತ್ತು ಜ್ಞಾನವನ್ನು ನೀವು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಒಂದು ಬಹಳ ಎತ್ತರವಾದಂತಹ ಒಂದು ಮಟ್ಟಕ್ಕೆ ನೀವು ಬೆಳೆಯೋದರಲ್ಲಿ ನೀವು ಸಾಧನೆ ಆಗ್ತದೆ. ಫೆಬ್ರವರಿ 20ರ ನಂತರ ತಾಳ್ಮೆ ಮತ್ತು ಸ್ಪಷ್ಟತೆಗೆ ನಿಮಗೆ ಅಗತ್ಯವಿರುತ್ತದೆ. ಇದು ನಿಮ್ಮ ಬೆಳಕಿಗೆ, ನಿಮ್ಮ ಜೀವನದ ಬೆಳಕಿಗೆ ನಿಮಗೆ ಇದು ಉತ್ತಮವಾದಂತಹ ಒಂದು ಸಮಯ ಆಗಿರ್ತದೆ ವೀಕ್ಷಕರೇ. ನೀವು ಈ ತಿಂಗಳು ಅಂದರೆ ಫೆಬ್ರವರಿ 20ರ ನಂತರ ಹಲವು ಸವಾಲುಗಳನ್ನು ನೀವು ಎದುರಿಸಬಹುದಾದ್ರೂ ಕೂಡ ನಿಮಗೆ ಈ ತಿಂಗಳು ಪ್ರಬಲವಾದಂತಹ ಒಂದು ಪಾಠವನ್ನು ನಿಮಗೆ ಕಲಿಸುತ್ತದೆ. ಆಯಿತಾ? ಪರಿಶ್ರಮ ಮತ್ತು ಬಲವಾದ ಮನಸ್ಥಿತಿಯೊಂದಿಗೆ ನೀವು ಆ ಅಡೆತಡೆಗಳನ್ನು, ನೀವು ಯಾವುದೇ ಥರದ ಅಡೆತಡೆಗಳನ್ನು ನೀವು ನಿವಾರಿಸಬಹುದಂತಹ ಒಂದು ಉತ್ತಮವಾದಂಥ ಅವಕಾಶ ನಿಮ್ಮದಾಗುತ್ತೆ ವೀಕ್ಷಕರೇ. ಉತ್ತಮವಾದಂತಹ ಯೋಚನೆ, ಉತ್ತಮವಾದಂತಹ ಒಂದು ನಡತೆ, ಉತ್ತಮವಾದಂತಹ ಒಂದು ಬುದ್ಧಿಶಾಲಿಯಿಂದ ಈ ತಿಂಗಳು ನಿಮ್ಮ ಜೀವನದಲ್ಲಿ ಬರುವಂತಹ ಆಗು ಹೋಗುಗಳಿರ್ಬೋದು, ಕಷ್ಟ ನಷ್ಟಗಳಿರಬಹುದು, ಎಲ್ಲವನ್ನೂ ಕೂಡ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಜಯದತ್ತ ನೀವು ಮುನ್ನುಗ್ಗುವಂತಹ ಒಂದು ಚಾನ್ಸಸ್ ನಿಮಗೆ ಈ ಫೆಬ್ರವರಿ 20ರ ನಂತರ ಖಂಡಿತವಾಗ್ಲೂ ನಿಮಗೆ ಆಗುತ್ತೆ. ಪ್ರೀತಿ ವಿಷಯಕ್ಕೆ ಬಂದರೆ, ನಿಮಗೆ ಪ್ರೀತಿ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ನೋಡಿ, ಮಿಥುನ ರಾಶಿಯ ಜಾತಕವು ಭಾವನೆಗಳು ಮತ್ತು ಅನುಭವಗಳ ಮಿಶ್ರಣವನ್ನು ಸೂಚಿಸುತ್ತೆ. ತಿಂಗಳು ಮುಂದುವರೆದಂತೆ ವೀಕ್ಷಕರೇ ನೋಡಿ, ಗುರುವಿನ ಸಂಚಾರವು ಹೆಚ್ಚಿನ ತಿಳುವಳಿಕೆ, ವಾತ್ಸಲ್ಯ ಮತ್ತು ಭಾವನಾತ್ಮಕ ನಿಕಟತೆಯನ್ನು ತರುವ ಮೂಲಕ ನಿಮ್ಮ ಪ್ರೀತಿಯ ಸಂಬಂಧವನ್ನು ಗುಣಪಡಿಸಲಿಕ್ಕೆ ನಿಮಗದು ಸಹಾಯ ಮಾಡ್ತದೆ.
ಉದ್ಯೋಗದಲ್ಲಿ ಇರತಕ್ಕಂಥ ಒಂದು ಫಲ ನೋಡಬೇಕು ಅಂತ ಹೇಳಿದ್ರೆ ವೃತ್ತಿ ಮತ್ತು ವೃತ್ತಿಪರ ಬೆಳವಣಿಗೆಯ ವಿಷಯಕ್ಕೆ ಬಂದರೆ ಮಿಥುನ ರಾಶಿಯವರಿಗೆ ಸ್ಥಿರವಾದಂತಹ ಒಂದು ಪ್ರಗತಿಯನ್ನು ಕಂಡು ಬರ್ತದೆ. ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಕಠಿಣ ಪರಿಶ್ರಮ ಸ್ಥಿರತೆಯ ಫಲವನ್ನು ನೀಡೋದರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ. ನಿಮ್ಮ ನಿರಂತರವಾದಂತಹ ಒಂದು ಪ್ರಯತ್ನ ಮತ್ತು ಶಿಸ್ತುಬದ್ಧವಾಗಿದ್ದರೆ ಶಿಸ್ತುಬದ್ಧವಾಗಿದ್ದರೆ ವಿಶೇಷವಾಗಿ ನೀವು ಈ ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಉನ್ನತ ವ್ಯಾಸಂಗದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಪ್ರತಿಫಲ ಖಂಡಿತವಾಗಲೂ ಸಿಗ್ತದೆ. ವೆಚ್ಚಗಳು ನಿಮಗೆ ನಿಯಂತ್ರಣವಿರಲಿ ಅನ್ನೋಂಥದ್ದನ್ನು ನಾನು ನಿಮಗೆ ಸಾರಾಸಗಟವಾಗಿ ಹೇಳ್ತೀನಿ. ಅಂದರೆ ನೀವು ಮಾಡ್ತಾ ಇರೋಂಥ ಒಂದು ಖರ್ಚುಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ದಯವಿಟ್ಟು ನೀವು ಇತಿಮಿತಿನಲ್ಲಿ ನಿಮ್ಮ ಖರ್ಚುಗಳನ್ನು ನೀವು ಒಂದು ಕಂಟ್ರೋಲ್ ಮಾಡಿಕೊಂಡು ನೀವು ಅದಕ್ಕೆ ಒಂದು ರೇಖೆಯನ್ನು ಹಾಕ್ಕೊಂಡು ಹೋದರೆ ಖಂಡಿತವಾಗಲೂ ಕೂಡ ನಿಮಗೆ ಜಯದ ಹಾದಿ ನಿಮಗೆ ಸುಲಭವಾಗಿ ನಿಮಗೆ ಸಿಗುವಂಥ ಚಾನ್ಸಸ್ ನಿಮಗೆ ಇರುತ್ತೆ. ನೋಡಿ, ಹಾಗೆಯೇ ಸಾಕಷ್ಟು ಶುಭ ಫಲಗಳು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗೋದ್ರಿಂದ ನೀವು ಮಾಡ್ತಕ್ಕಂಥ ಒಂದು ಕೆಲಸ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸ್ಥಿತಿ ಮೊದಲಿಗಿಂತಲೂ ಕೂಡ ನಿಮಗೆ ಸಾಕಷ್ಟು ಉತ್ತಮವಾಗಿರುವಂತಹ ಒಂದು ಫಲಗಳು ನಿಮಗೆ ಈ ಫೆಬ್ರವರಿ 20ರ ನಂತರ ನಿಮಗೆ ಸಿಗ್ತದೆ. ಹಾಗೆಯೇ ನೀವೇನಾದರೂ ಹೂಡಿಕೆಯನ್ನು ಮಾಡಿದರೆ, ಪ್ಲ್ಯಾನಿಂಗ್ ಮಾಡಿ ನೀವೇನಾದರೂ ಮೊದಲೇ ಏನಾದರೂ ಹೂಡಿಕೆಯನ್ನು ಮಾಡಿದರೆ ಅದರಿಂದ ನಿಮಗೆ ಹೆಚ್ಚಿನ ಒಂದು ಪ್ರಯೋಜನವನ್ನು ನೀವು ಈ ತಿಂಗಳಲ್ಲಿ ಪಡ್ಕೊಳ್ಳುವಂತಹ ಒಂದು ಚಾನ್ಸಸ್ ಇರ್ತದೆ. ಪ್ರಭಾವಶಾಲಿ ವ್ಯಕ್ತಿಗಳನ್ನು ನೀವು ಭೇಟಿಯಾಗುವಂತಹ ಒಂದು ಸುಯೋಗ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಹಾಗೆಯೇ ಮನೆ ಕಟ್ಟಡ ನಿರ್ಮಾಣದ ಒಂದು ಕೆಲಸಕ್ಕೆ ನೀವೇನಾದರೂ ಕೈ ಹಾಕುವಂಥ ಒಂದು ಯೋಚನೆ ಏನಾದರೂ ಇದ್ದರೆ ಖಂಡಿತವಾಗಲೂ ಯಾವುದೇ ಥರದ ಒಂದು ನಿರಾಸಕ್ತಿ ಇಲ್ಲದೇ ನೀವು ಮುಂದುವರಿಸಿ ಖಂಡಿತವಾಗಲೂ ನಿಮಗೆ ಮನೆ ಕಟ್ಟುವಂಥ ವಿಚಾರದಲ್ಲಿ ಯಾವುದೇ ಥರದ ಅಡೆತಡೆಗಳು ಇಲ್ಲದೆ ನೀವು ಸುಲಭವಾದಂತಹ ಒಂದು ಯಶಸ್ಸನ್ನು ನೀವು ಕಂಡುಕೊಳ್ಬೋದು ವೀಕ್ಷಕರೇ. ಈ ರಾಶಿಗೆ ಅಂದರೆ ಮಿಥುನ ರಾಶಿಯಲ್ಲಿ ಸೇರತಕ್ಕಂಥವ್ರು ಏನಾದರೂ ಕೆಲಸವನ್ನು ಅಂದರೆ ನಿರುದ್ಯೋಗಿಯಾಗಿ ಏನಾದರೂ ಇದ್ದು ಕೆಲಸವನ್ನು ಹುಡುಕ್ತಾ ಇದ್ದರೆ ಈ ತಿಂಗಳು ನಿಮಗೆ ಒಂದು ಮಹಾ ದೊಡ್ಡ ಒಂದು ತಿರುವು, ಉತ್ತಮವಾದಂತಹ ಒಂದು ಆದಾಯ, ಉತ್ತಮವಾದಂತಹ ಒಂದು ಕೆಲಸದ ವಾತಾವರಣ ಇರತಕ್ಕಂತಹ ಒಂದು ಜಾಗ ನಿಮಗೆ ಖಂಡಿತವಾಗಲೂ ನಿಮಗೆ ನಿರ್ಮಾಣ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಬಹಳ ಜಾಗೃತಿಯಿಂದ ಇರಿ. ನೀವು ಆದಷ್ಟು ಕೂಡ ಅತಿಯಾಗಿ ಯಾರನ್ನು ಕೂಡ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಮನೋಬಲ, ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಒಂದು ದೃಢ ಸಂಕಲ್ಪದಿಂದ ನೀವು ಇಷ್ಟಪಟ್ಟಂತಹ ಒಂದು ಕೆಲಸ ಕಾರ್ಯಗಳು ಎಲ್ಲ ನಿಮಗೆ ಈ ತಿಂಗಳಲ್ಲಿ ನಿಮಗೆ ತುಂಬಾ ನಿಮಗೆ ಉತ್ತಮವಾದಂತಹ ಒಂದು ವಿಚಾರದಲ್ಲಿ ನಿಮಗೆ ಕರ್ಕೊಂಡು ಹೋಗುತ್ತೆ. ಅದೃಷ್ಟದ ಬಾಗಿಲು ನಿಮಗೆ ತೆಗೀತದೆ ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಬುಧಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾದಂತಹ ಒಂದು ಅನುಗ್ರಹ ಇರೋದರಿಂದ ನೀವು ಇಷ್ಟಪಟ್ಟಂಥದ್ದು ನಿಮಗೆ ಅದೃಷ್ಟ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ನಿಮ್ಮ ಒಂದು ಯಶಸ್ಸು, ಸಂಪತ್ತು ಎಲ್ಲನೂ ಕೂಡ ಈ ತಿಂಗಳಲ್ಲಿ ನಿಮಗೆ ಒಂದು ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಖಂಡಿತವಾಗಲೂ ಸಾಧ್ಯ ಆಗುತ್ತೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.